ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ ಬಂದೇ ಬಿಡ್ತು. ಎಲ್ಲ ಹೆಣ್ಮಕ್ಳಿಗೂ ದೊಡ್ಡದಾಗಿ ರಂಗೋಲಿ ಹಾಕೋಣ, 4 ಕಬ್ಬಲ್ಲಿ ಒಂದು ಡೆಕೋರೇಟ್ ಮಾಡೋಣ ಅನ್ನೋದು ಇದ್ದೇ ಇರುತ್ತೆ. ನಾನು ಸಹ ಪುಟಾಣಿ ರಂಗೋಲಿ ಹಾಕಿ ಕಬ್ಬೆಲ್ಲ ಇಟ್ಬಿಟ್ಟು ಡೆಕೋರೇಟ್ ಮಾಡಿದೆ. ಇವತ್ತು ಹಬ್ಬ ಬಂದರೆ ಸಾಕು ಎಲ್ಲಿಲ್ಲದ ಉತ್ಸಾಹ ಬಂದ್ಬಿಡುತ್ತೆ ನಮ್ಮ ಹೆಣ್ಮಕ್ಳಿಗೆ. ಸಂಕ್ರಾಂತಿ ಹಬ್ಬ ಅಂತೂ ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಾಡಿ ಜೊತೆಯಲ್ಲಿ ಕಡಲೆಕಾಯಿ, ಗೆಣಸು, ಕಬ್ಬು, ಅವರೆಕಾಯಿ ಅಂತ ಎಲ್ಲದನ್ನು ಸೂರ್ಯ ದೇವರಿಗೆ ನಾವು ಅರ್ಪಣೆ ಮಾಡಿ ಎಡೆ ಇಡ್ತೀರಿ. ಜೊತೆಯಲ್ಲಿ ಎಳ್ಳು ಬೆಲ್ಲ ಸಹ ಮನೇಲೇ ಮಾಡ್ತೀರಿ. ಪ್ರತಿ ಹಬ್ಬದಲ್ಲೂ ಆನ್ ಟೈಮ್ ಪೂಜೆ, ಅಡುಗೆ ಎಲ್ಲ ಮುಗಿದ್ಬಿಟ್ರೆ ಎಷ್ಟು ಖುಷಿಯಾಗುತ್ತಲ್ವ. ಆ ಸಂತೋಷನ ಹೇಳೋಕ್ಕೆ ಆಗಲ್ಲ. ಈ ಸತಿ ನಾನು ರೈಸಲ್ಲಿ ಪೊಂಗಲ್ ಮಾಡಿಲ್ಲ, ನಾನು ಮಿಲೆಟ್ಸ್ ಯೂಸ್ ಮಾಡ್ಕೊಂಡು ಪೊಂಗಲ್ ಮಾಡಿದೆ. ಆ್ಯಂಡ್ ಊಟ ಮುಗಿದ್ಮೇಲೆ ನನಗೆ ಕಡಲೆಕಾಯಿ ತಿನ್ನೋದಕ್ಕೆ ಫುಲ್ ಬೇಜಾರು. ಯಾಕಂದರೆ ಅದನ್ನ ಸುಲಿದು ತಿನ್ನೋದಕ್ಕೆ ನಂಗೆ ಅಷ್ಟು ಪೇಷನ್ಸ್ ಇಲ್ಲ ಅಂತ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಆದರೆ ಇವತ್ತು ನನ್ನ ಹಸ್ಬೆಂಡ್ ಎಲ್ಲ ಬಿಡಿಸ್ಕೊಟ್ರು, ನಾನು ಬಿಡಿಸ್ಕೊಡ್ತೀನಿ ನೀನು ತಿನ್ನು ಅಂತ. ಸೊ ಊಟ ಎಲ್ಲ ಮಾಡಿ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದೇಳೋಷ್ಟೊತ್ತಿಗೆ 5:30, 6 o'clock ಆಗೇ ಹೋಯಿತು. ಸೊ ನಾವು ಸ್ಪೆಷಲ್ ಪೊಂಗಲೆಲ್ಲ ತಿಂದ್ರಿ ಅಂತ ನಮ್ಮ ಎಲ್ಲ ನಾಯಿಗಳ್ಗೂ ಇವತ್ತು ಸ್ಪೆಷಲ್ ಪೊಂಗಲ್ ಮಾಡಿದೆ. ಸೇಮ್ ಪೊಂಗಲ್ ರೆಸಿಪಿನೇ, ಆದರೆ ಸ್ವೀಟ್ ಪೊಟ್ಯಾಟೊ ಆ್ಯಡ್ ಮಾಡಿದ್ದೆ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಸೊ ಊಟ ಎಲ್ಲ ಆದಮೇಲೆ ನಮ್ಮ ಎಲ್ಲ ನಾಯಿಗಳಿಗೂ ವಾಕಿಂಗ್ ಮಾಡಿಸಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆದರೆ ಎಂಡ್ ಮಾಡೋ ಮುಂಚೆ ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಸಂಕ್ರಾಂತಿ ಬಂತು ಅಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಆದರೆ ಈ ದೇವ್ರು ನಮಗೆ ಈ ಬಾಯಿ ಕೊಟ್ಟಿರೋದು ಎಂದಕ್ಕೆ, ಒಳ್ಳೆ ಮಾತಾಡೋದಕ್ಕೋಸ್ಕರ ಕೊಟ್ಟಿರೋದು. ಈ ಮಾತನ್ನ, ಈ ಬಾಯಿನ ಬೇರೆಯವ್ರಿಗೆ ಹರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಕೈಯಲ್ಲಿ ಆಗಿಲ್ವಾ, ಒಂದು ಒಳ್ಳೇದು ಮಾತಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ಬಾಯಿ ಮುಚ್ಕೊಂಡು ಇದ್ಬಿಡೋಣ ಅಷ್ಟೇ.